ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ನಮಸ್ಕರಿಸಿ ಇವತ್ತಿನ ಈ ಸತ್ಸಂಗದಲ್ಲಿ ಪಾಲ್ಗೊಂಡಂಥ ಸಕಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ಶಿವಸ್ವರೂಪಿಗಳೇ, ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ ಆರನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಉಪದೇಶ ಮಾಡ್ತಾ ನಿನ್ನಿನ ದಿವಸ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ 338ನೇ ಅಂಕದಲ್ಲಿ ವೇದವ್ಯಾಸರು ವಿಭಾಗ ಮಾಡಿ ಸೂತ್ರಗಳಿಂದ ಈ ರೀತಿ ಬೋಧನೆ ಮಾಡಿದ್ದಾರೆ. ಯಾವ ಸರ್ವ ವಾಕ್ಯಗಳ ತಾತ್ಪರ್ಯವೂ ನಿವೃತ್ತಿಯಲ್ಲಿಯೇ ಇರುತ್ತದೆ, ಪ್ರವೃತ್ತಿಯಲ್ಲಿ ಯಾವ ವಾಕ್ಯದ ತಾತ್ಪರ್ಯವೂ ಇರುವುದಿಲ್ಲ. ಯಾವ ಸರ್ವ ವಾಕ್ಯಗಳ ತಾತ್ಪರ್ಯ ಏನದಪ್ಪ ಅಂದ್ರೆ ನಿವೃತ್ತಿ ಬಿಡಿಸುವುದರಲ್ಲೇ ಅದ, ಮಾಡು ಮಾಡು ಅಂತ ಹೇಳುವುದರಲ್ಲಿಲ್ಲ. ಪ್ರವೃತ್ತಿ ಬೋಧಕವಾದ ಯಾವ ವಾಕ್ಯಗಳಿರುತ್ತವೆಯೋ ಅವುಗಳಾದರೂ ಕೂಡ ಸ್ವಾಭಾವಿಕ ಅಥವಾ ನಿಷಿದ್ಧ ಪ್ರವೃತ್ತಿಗಳಿಂದ ನಿವೃತ್ತಿ ಮಾಡಿ ಅಂತಃಕರಣದ ಶುದ್ಧಿಗೋಸ್ಕರ ವಿಹಿತದಲ್ಲಿ ಪ್ರವೃತ್ತಿ ಮಾಡಿಸುವಂಥವುಗಳಾಗಿರುತ್ತವೆ. ಏನ್ ಮಾಡ್ರಿ, ಅಂತಃಕರಣ ಶುದ್ಧಿಗೋಸ್ಕರ ಏನ್ ಹೇಳ್ಯಾರ ವಿಹಿತದಲ್ಲಿ. ಓಂ ನಮ ಶಿವಾರಿ. ಎಲ್ಲರಿಗೂ ಕೇಳಿಸ್ತದ್ರಿ? ಓಂ ನಮ ಶಿವಾರಿ, ಓಂ ನಮ ಶಿವಾರಿ. ವಿಹಿತದಲ್ಲಿ, ವಿಹಿತ ಅಂದ್ರೆ ಗಂಗಾಳ ಸರ್ರಿ ಅಂದಾರ ಏನ್ರಿ ಅವರು? ಹಾ, ವಿಹಿತ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಪುರುಷ ಪ್ರವೃತ್ತಕ ವಾಕ್ಯಂ ವಿಹಿತ. ವಿಹಿತ ಅಂದ್ರೆ ವಿಧಿ. ಅಂತಃಕರಣದ ಶುದ್ಧಿಗೋಸ್ಕರ ವಿಹಿತದಲ್ಲಿ ಪ್ರವೃತ್ತಿ ಮಾಡಿಸುವಂಥವುಗಳಾಗಿರುತ್ತವೆ. ಆ ನಂತರ ಅವುಗಳಿಂದಾದರೂ ಕೂಡ ನಿವೃತ್ತಿಯಾಗಿ ಜ್ಞಾನನಿಷ್ಠ ಪುರುಷನಾಗುತ್ತಾನೆ. ಈ ರೀತಿಯಿಂದ ನಿವೃತ್ತಿಯಲ್ಲೇ ಸರ್ವ ವಾಕ್ಯಗಳ ತಾತ್ಪರ್ಯವಿರುತ್ತದೆ. ಸರ್ವ ವಾಕ್ಯಗಳ ತಾತ್ಪರ್ಯ ಎಲ್ಲಿದೆ? ನಿವೃತ್ತಿ. ಮುಂದೋಗಿ ಅದನ್ನ ಬಿಡು 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 ಅನ್ನೋದ್ರೊಳಗೆ ಅದ. ಯಾಕೆಂದ್ರೆ ತ್ಯಾಗೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಸು ನ ಕರ್ಮಣ ನ ಪ್ರಜಯೇನ ನ ಧನೇನ ಪ್ರವಚನೇನ ನ ಲಭ್ಯತೆ. ಅಮೃತತ್ವ ತ್ಯಾಗೇನ ಏಕೇನ ಅಮೃತತ್ವ ಮಾನಸು. ಆ ಅಮೃತತ್ವ ಎದರಿಂದ ಆಗ್ತದಪ್ಪ ಅಂದ್ರೆ ತ್ಯಾಗದಿಂದ. ಅದಕ್ಕೆ ಸರ್ವ ವಾಕ್ಯಗಳ ತಾತ್ಪರ್ಯ ಏನದ ಇರುತ್ತದೆ ಮತ್ತು ಅರ್ಥವಾದ ವಾಕ್ಯಗಳು ಅವಂದ್ರ ಸಹಿತ ಹೆಂಗಪ್ಪ ಅಂತ ಕೇಳಿದ್ರೆ, ಸ್ತುತಿ ಮಾಡ್ಯಾವಲ್ರಿ ವೇದದಲ್ಲಿ ಕೆಲವೊಂದು ಕರ್ಮಕಗಳಿಗೆ ಅಂದ್ರೆ ಅದು ಹೆಂಗಪ್ಪ ಅಂದ್ರೆ ಗುಡಜೀವ ನ್ಯಾಯದಂತೆ ಕರ್ಮಗಳ ಫಲವನ್ನು ಬೋಧ ಮಾಡುತ್ತವೆಯೇ ಹೊರತು ಫಲಗಳನ್ನು ಪ್ರಾಪ್ತಿ ಮಾಡಿಕೊಡುವುದರಲ್ಲಿ ಅವುಗಳ ತಾತ್ಪರ್ಯವಿರುವುದಿಲ್ಲ. ಇದೇ ಅರ್ಥವನ್ನು ಶ್ರೀ ವ್ಯಾಸ ಮಹರ್ಷಿಗಳು ಸೂತ್ರಗಳಿಂದ ಬೋಧ ಮಾಡಿರುತ್ತಾರೆ.
ಸೂತ್ರಗಳಿಂದ ಈ ಅರ್ಥವನ್ನು ತಿಳಿದಂಥ ಪುರುಷನು, ಪುರುಷ ಅಂದ್ರೆ ಯಾರಿಗಂತಾರ್ರಿ? ದೇಹ ಎಂಬ ಪೂರ್ವದಲ್ಲಿ ವಾಸ ಮಾಡದವನೇ ಪುರುಷ ತಂದಾರಿಪ್ಪ. ದೇಹ ಶರೀರ ಅನೇನ ಸರ್ವಮಿತಿ ಪುರುಷ. ಗಡ್ಡ ಮೀಸಿ ಬಂದವ ಪುರುಷ ಅಲ್ಲ. ಪುರುಷ ಅಂದ್ರ ಈ ಶರೀರವೆಂಬ ಪುರದಲ್ಲಿ ವಾಸ ಮಾಡುವವನೇ. ಅಕ್ಕಮಾದೇವಿ ಹೇಳಿಲ್ಲ, ಗಡ್ಡ ಮೀಸಿ ಬಂದರೆ ಗಂಡೆಂಬುವರು, ಮಲಿ ಮುಡೆ ಬಂದರೆ ಹೆಣ್ಣೆಂಬುವರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅಂತ ಜೀವಾತ್ಮನನ್ನು ಕುರಿತು ಪುರುಷನು ಸಕಾಮ ಕರ್ಮದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಯಾವ ಪ್ರಕಾರ ನೂಲಿನ ಜಾಳಿಗೆಯು ಮುಳ್ಳುಗಳಿಂದ ಪುಷ್ಪಗಳ ರಕ್ಷಣಾರ್ಥವಾಗಿ ಹೇಗೆ ನಿರೋಧ ಮಾಡುತ್ತದೆಯೋ ಹಾಗೆ ಶ್ರೀ ವ್ಯಾಸ ಭಗವಂತರಿಂದ ರಚಿಸಿದ ಸೂತ್ರಗಳು ಸಕಾಮ ಕರ್ಮಗಳಿಂದ ರಕ್ಷಣಾರ್ಥವಾಗಿ ನಿರೋಧ ಮಾಡುತ್ತವೆ. ಆದ್ದರಿಂದ ಸೂತ್ರಗಳಿಗೆ ಜಾಲ ರೂಪವೆಂದು ಹೇಳಿರುತ್ತದೆ. ಇನ್ನು 339ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಅಗ್ರದ ದೇವನ 3 ಪ್ರಶ್ನೆಗಳು. ಯಾರೇ? ಅಗ್ರದ ದೇವನ 3 ಪ್ರಶ್ನೆಗಳು. ಏನ್ ಮಾಡ್ತಾನಪ್ಪ ಅಗ್ರದ ದೇವ ಪ್ರಶ್ನೆ ಅಂತ ಕೇಳಿದ್ರೆ, ಒಂದನೇದ್ದು ನಾನು ಯಾರು? ಇದು ಒಂದನೇ ಪ್ರಶ್ನೆ, ನಾನು ಯಾರು. ಇನ್ನು ಎರಡನೇ ಪ್ರಶ್ನೆ ಏನದಪ್ಪ ಅಂತ ಕೇಳಿದ್ರೆ, ಸಂಸಾರವನ್ನು ಅಂದ್ರೆ ಈ ಜಗತ್ತನ್ನು ರಚಿಸಿದವರು ಯಾರು? ಇದು ಎರಡನೇ ಪ್ರಶ್ನೆ. ಮೊದಲನೇದ್ದು ನಾನು ಯಾರು, ಈ ಜಗತ್ತನ್ನು ರಚಿಸಿದವರು ಯಾರು, ಎರಡನೇದ್ದು. ಇನ್ನು ಮೂರನೇ ಪ್ರಶ್ನೆ ಏನದಪ್ಪ ಅಂತ ಕೇಳಿದ್ರೆ, ಮುಕ್ತಿಗೆ ಕಾರಣವು ಜ್ಞಾನವಿರುವುದು ಅಥವಾ ಕರ್ಮವಿರುವುದು? ಮುಕ್ತಿಗೆ ಏನು ಕಾರಣ ಅಂದ್ರೆ ಏನು ಜ್ಞಾನದು, ಏನು ಕರ್ಮದು, ಅಥವಾ ಉಪಾಸನ ಇರುತ್ತದೆಯೋ, ಅಥವಾ ಎರಡೂ ಕಾರಣಗಳಾಗಿರುತ್ತವೆಯೋ? ಯಾವ? ಉಪಾಸನ ಮತ್ತು ಜ್ಞಾನ. ಅದಕ್ಕೆ ದುವಾ ಏನಂತಾರ ನೋಡ್ರಿ ಇಲ್ಲಿ. ಏಳನೇದ್ದು, ಕೋಹಕ ಶಿಷ್ಯ ಉದಾರಮತಿ गुरु के शरण जाए, प्रश्न कियो कर जोरी के पाद पद्म शिर नाही. ಅದರ ಅರ್ಥ, ಉತ್ತಮ ಬುದ್ಧಿ ಉಳ್ಳವನಾದ ಯಾವನು ಒಬ್ಬ ಶಿಷ್ಯನು ಗುರುವಿನ ಪಾದ ಕಮಲಗಳಿಗೆ ನಮನವಾಗಿ, ಪಾದ ಕಮಲಗಳಿಗೆ ಸಮಾನವಾಗಿ ಶಿರವನ್ನಿಟ್ಟು ಏನ್ ಮಾಡಿದ? ಶರಣು ಹೋದನು. ಅಂದರೆ ಗುರುವಿಗೆ ದೀರ್ಘ ದಂಡವತ್ತ ನಮಸ್ಕಾರವನ್ನು ಮಾಡಿದನು. ಆ ನಂತರ 2 ಕೈಗಳನ್ನು ಜೋಡಿಸಿ ಹೆಂಗಪ್ಪ ಅಂದ್ರೆ ಅಂಜಲಿ ಬದ್ಧನಾಗಿ ಏನ್ ಮಾಡ್ತಾನಪ್ಪ? ಪ್ರಶ್ನೆಗಳನ್ನು ಮಾಡುವಂಥವನಾದನು. ಇನ್ನ ಶಿಷ್ಯವು ಆಚದುವ ಏನಂತಾರೆ? 8ನೇದ್ದು, ಅಪ್ಪಾಜಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ರೀ. ಓಂ ನಮಃ ಶಿವಾಯ ಅಪ್ಪಾಜಿ. ಈ ಏನ್ರಿ ಜ್ಞಾನ, ಉಪಾಸನ ಮತ್ತು ಕರ್ಮ ಇವು 3ದವಲ್ರಿ? ಅದ್ರ ಸ್ವಲ್ಪ
ವಿವರಣೆ ನನಗ್ ಕನ್ಫ್ಯೂಸ್ ಆಗಾಕತ್ತೈತಿ ಜರ ನೀವು ದಯಮಾಡಿ ಹೇಳಿದ್ರ. ಹೇಳ್ರಿಪ್ಪ ಹೇಳ್ರಿ, ಏನಾಗ್ಲಿಕತ್ತದ್ರಿ? ಮುಕ್ತಿಗೆ ಜ್ಞಾನವೋ ಉಪಾಸನವೋ ಕರ್ಮವೋ ಅಂತ ಶಬ್ದವಂತಲ್ರಿ ಈಗ. ಹೌದೌದೌದ್ರಿ. ಅದಕ್ಕ ಉಪಾಸನ ಅಂದ್ರೇನು ಕರ್ಮ ಅಂದ್ರೇನು ಅದಕ್ಕೆ ಏನ್ ವ್ಯತ್ಯಾಸ ಇದೆ? ಜ್ಞಾನ ಅಂದ್ರೆ ಗೊತ್ತಾಗುತ್ತೆ, ಉಪಾಸನ ಮತ್ತು ಕರ್ಮ ಅಂದ್ರೆ ಏನು ಅಂತ ಅನ್ನೋದು ವಿವರ ಗೊತ್ತಾಗಲಿಲ್ಲರಪ್ಪ ಅವ್ರಿ. ಆ ಉಪಾಸನ ಕರ್ಮ ಅಂದ್ರೆ ಒಂದು ದೈಹಿಕ ಕರ್ಮ, ಒಂದು ಮಾನಸಿಕ ಕರ್ಮ, ಎರಡು ಕರ್ಮನೇ ಅವು. ಎರಡು ಕರ್ಮನ್ಯ, ದೈಹಿಕ ಮತ್ತು ಮಾನಸಿಕ. ಅವನ್ರಿ. ಒಂದು ದೈಹಿಕದಿಂದ ಕರ್ಮ, ಇಂದು ಅನ್ನೋದು ಮಾನಸಿಕವಾಗಿ ಕರ್ಮ. ಕರ್ಮ ಅಂದ್ರೆ ಏನಪ್ಪಾ ಅಂದ್ರೆ ಶರೀರದಿಂದಾಗಲಿ ವಾಣಿಯಿಂದಾಗಲಿ ಮನಸ್ಸಿನಿಂದಾಗಲಿ ಮಾಡುವ ಕ್ರಿಯೆಗೆ ಕರ್ಮ ಅಂತ ಕರೆದ್ರು. ಅದು ಶರೀರದಿಂದ ಆಗಬಹುದು, ವಾಣಿಯಿಂದ ಆಗಬಹುದು, ಮನಸ್ಸಿನಿಂದ ಆಗಬಹುದು, ಅದಕ್ಕೆ ಕರ್ಮ. ಉಪಾಸನ ಅಂತ ಕರೆದಾರ ಖರೆ ಅದನ್ನು ಕರ್ಮನೇ. ಯಾಕಂದ್ರೆ ಅದರಿಂದ ಕ್ರಿಯಾ, ಮನುಷ್ಯನಿಂದ ಕ್ರಿಯಾ ಆಗ್ತದಿಲ್ರಿ. ಹೌದ್ರಿ, ಆಗ್ತದೆ. ಅದು ಅನ್ಯ ಮತವಾದಿಗಳು ಮೂರು ಹೇಳ್ಯಾರ. ಆದ್ರೆ ಇಲ್ಲಿ ವೇದಾಂತಿಗಳ ಮತದಲ್ಲಿ ಎರಡೇ ರೀತಿ, ಒಂದು ಕರ್ಮ, ಒಂದು ಜ್ಞಾನ. ಸರಿ, ನನಗ ಅಡ ಡೌಟ್ ಐತ್ರಿ ಅಪ್ಪವ್ರೆ. ಇದ ಮೂರ್ ಅಂದ್ರೆ ಎರಡ್ ಅಂತ ನನಗೆ ಗೊತ್ತಿತ್ತು. ಮೂರ್ ಹೆಂಗ ಉಪಾಸನ ಮತ್ತು ಕರ್ಮ ಇವು ಎರಡು ಒಂದೇ ಕೆಟಗರಿ ಒಳಗ ಅದಾವಲ್ಲ, ಯಾಕೆ ಬೇರೆ ಮಾಡಿದರು ಅಂತ ಅರ್ಥ ಆಗ್ಲಿಲ್ಲಪ್ಪ ಅವ್ರೆ. ಇಲ್ಲಿಲ್ರಿ, ಅದು ಮಾನಸಿಕ, ಅದನ್ನು ಕ್ರಿಯೆನೇ ಇರಪ್ಪ ಅವ್ರ. ಸರಿ. ಇದು ಸ್ಥೂಲ ಕರ್ಮ, ಅದು ಮಾನಸಿಕ ಸೂಕ್ಷ್ಮ ಕರ್ಮ. ಸರಿ, ಮುಂದುವರಿ. ಶರಣಾರ್ಥಿ. ಶಿಷ್ಯ ವಾಚ ದುವ ಏನ್ ಹೇಳ್ತಾರ ನೋಡ್ರಿ. ಭೂ ಭಗವಾನ್ ಮೈ ಕೌನಯ್ಯ ಸಂಸ್ಕೃತ ಕಾತೆ ಹೋಯೆ ಹೇತು ಮುಕ್ತಿ ಕೋ ಜ್ಞಾನವ ಕರ್ಮ ಉಪಾಸನ ದೋಯಿ. ಅರ್ಥ ಏನ್ ಹೇಳ್ತಾರ ನೋಡ್ರಿ. ಭಗವಂತನ ಸ್ವರೂಪನಾದ ಹೇ ಗುರುದೇವ, ನೀ ಏನದಿ? ಭಗವಂತನ ಸ್ವರೂಪನಾದ ಹೇ ಗುರುದೇವ. ಏನಂತಾರ್ರಿ ಇಲ್ಲಿ? ನಾನು ಯಾರು? ಈ ಪ್ರಪಂಚವು ಯಾರಿಂದ ಉಂಟಾಯಿತು? ಇನ್ನ ಮುಕ್ತಿಗೆ ಕಾರಣವು ಜ್ಞಾನ ಇರುವುದು, ಅಥವಾ ಕರ್ಮವಿರುವುದು, ಅಥವಾ ಉಪಾಸನ ಇರುವುದು, ಬೇಡ ಎರಡೂ ಇರುವುದು. ಎರಡು ಅಂದ್ರ ಕರ್ಮ ಮತ್ತು ಜ್ಞಾನ. ಟೀಕಾ ನೋಡ್ರಿ ಏನಂತಾರೆ. ಒಂದನೇದ್ದು, ಹೇ ಭಗವಾನ್, ನಾನು ಯಾರು ಇದ್ದೇನೆ ಮತ್ತು ಈ ದೇಹ ಸ್ವರೂಪ ಅಂದ್ರ ಈ ದೇಹ ಸ್ವರೂಪವೇ ನಾನಾಗಿರುವೆನು. ನೋಡ್ರಿ, ಒಂದನೇದ್ದೇನಂತಾರ, ಹೇ ಭಗವಾನ್, ನಾನು ಯಾರು ಇದ್ದೇನೆ, ಈ ದೇಹ ಸ್ವರೂಪವೇ ನಾನಾಗಿರುವೆನು, ಅಥವಾ ದೇಹಕ್ಕಿಂತಲೂ ಭಿನ್ನನಾಗಿರುವೆನು. ನಾನು ಮನುಷ್ಯನಾಗಿದ್ದೇನೆ ಮತ್ತು ಇದು ನನ್ನ ಶರೀರವಿರುತ್ತದೆ ಎಂಬುದಾಗಿ ನನಗೆ ಎರಡು ರೀತಿಯಿಂದ ತೋರುತ್ತಿದೆ. ಹಂಗ ನಾ ಮನುಷ್ಯ ಇದ್ದೀನಿ ಮತ್ತು ಈ ಶರೀರ ಏನ್ ಹೇಳ್ತಾರೆ, ನನಗೆ ಎರಡು ರೀತಿಯಿಂದ ಏನಂತ ಹೇಳಿದ್ರು, ನನ್ನ ಶರೀರವಿರುತ್ತದೆ. ನಾ ಮನುಷ್ಯ ಇದ್ದೀನಿ ಮತ್ತು ನನಗ ಶರೀರದ. ನೋಡ್ರಿ ಏನಂತಾರೆ, ನಾನು ಮನುಷ್ಯನಾಗಿದ್ದೇನೆ ಮತ್ತು ಇದು ನನ್ನ ಶರೀರವಿರುತ್ತದೆ ಎಂಬುದಾಗಿ ನನಗೆ ಎರಡು ರೀತಿಯಿಂದ ತೋರುತ್ತಿದೆ. ನಾ ಮನುಷ್ಯ ಇದ್ದೀನಿ, ಇದು ನನ್ನ ಶರೀರದ. ಹೀಗೆ ನನಗ ಎರಡು ರೀತಿಯಿಂದ ತೋರುತ್ತಿದೆ. ಆದ್ದರಿಂದಲೇ ನನಗೆ ಸಂಶಯ ಉಂಟಾಗಿದೆ. ಒಂದೇ ರೀತಿ ಇಲ್ಲ, ನಾ ಮನುಷ್ಯ ಬೇರೆ ಇದ್ದೀನಿ, ಇದು ನನ್ನ ಶರೀರದ. ಹಿಂಗೆ ನನಗೆ ಎರಡು ರೀತಿಯಿಂದ ತೋರೋದ್ರಿಂದ ಅದಕ್ಕೆ ಏನಾಗ್ಯದಪ್ಪ ಅಂದ್ರೆ ನನಗೆ ಸಂಶಯ ಉಂಟಾಗಿದೆ.
ಮತ್ತು ಒಂದು ವೇಳೆ ತಾವು ದೇಹಕ್ಕಿಂತಲೂ ಭಿನ್ನವಾಗಿರುವಿ ಎಂದು ಹೇಳಿದ್ದಾದರೆ, ಇಲ್ಲಪ್ಪ ಈ ಶರೀರಕ್ಕಿಂತ ನೀ ಬ್ಯಾರೆ ಇದ್ದಿ ಅಂತ ನೀವು ಒಂದು ವೇಳೆ ಹೇಳಿದ್ರಿ ಅಂದ್ರೆ, ನಾನು ಕರ್ತಾ ಭೋಗ್ತಾ ಇರುವೆನೋ. ನೋಡ್ರಿ, ಇದು ಮೂರನೇ ಮತ್ತೊಂದು ಪ್ರಶ್ನೆ ಏನು? ನಾನು ಕರ್ತಾ ಭೋಗ್ತಾ ಆಗಿರುವೆನು. ನಾಲ್ಕನೇದ್ದು, ಅಥವಾ ಅಕ್ರಿಯನಾಗಿರುವೆನು. ಒಂದು ವೇಳೆ ಅಕ್ರಿಯನಾಗಿರುವಿ ಎಂದು ಹೇಳಿದ್ದಾದರೆ, ಐದನೇ ಆಕಡ ನೋಡ್ರಿ ಏನಂತಾರ್ರಿ, ಸರ್ವ ಶರೀರಗಳಲ್ಲಿ ಒಬ್ಬನೇ ಇರುವೆನು. ಇನ್ನು ಆರನೇದು, ಅಥವಾ ಬೇರೆ ಬೇರೆ ಶರೀರಗಳಲ್ಲಿ ಬೇರೆ ಬೇರೆ ಆಗಿರುವೆನು. ಇದು ಮೊದಲನೇ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಇಷ್ಟೆಲ್ಲ ಏನ್ ಕೇಳ್ಕೊಂಬಂದಲ್ರಿ, ಇದೆಲ್ಲ ನಾನು ಯಾರು ಅನ್ನುವಂತ ಮೊದಲನೇ ಪ್ರಶ್ನೆ ಏನದಲ್ಲ, ಆ ಮೊದಲನೇ ಪ್ರಶ್ನೆದ ಅಭಿಪ್ರಾಯದ ಇಷ್ಟೆಲ್ಲ ಗೂಡು ಒಳಗದವು. ಇಷ್ಟೆಲ್ಲ ಇಟ್ಕೊಂಡು ನಾನು ಯಾರು ಅಂತ ಕೇಳೆ ನಾವು. ನಂಬಲ್ಲಿ ಗಾಳಿ ಬಿಟ್ಟದ್ರಿ, ಇದ್ರ ಸರಿ ಕೇಳಿಸ್ತದೋ ಭರ್ರ ತವಾಜ್ ಬರ್ಲಾಗತ್ತದ್ರಿಪ್ಪ. ಕೇಳಕತ್ತೈತ್ರಿ ಅಪ್ಪ, ಕೇಳಿದ್ರೆ ಕ್ಲಿಯರ್ ಐತ್ರಿ. ಹ, ಇನ್ನು ಎರಡನೇ ಆಕಡ ನೋಡ್ರಿ, ಸಂಸಾರ ಅಂದರೆ ಈ ಪ್ರಪಂಚವನ್ನು ಯಾರು ರಚಿಸಿದರು? ನೋಡ್ರಿ, ಸಂಸಾರ ಅಂದರೆ ಈ ಪ್ರಪಂಚವನ್ನು, ಪ್ರಪಂಚ ಅಂದ್ರೆ ಏನ್ರಿ? ಹಾ ರೀ, ವಿಕ್ಷೇಪದ ವಿಕ್ಷೇಪ ಅದ್ರದ್ರಿ, ಅದಕ್ಕೆ ಪಕ್ಕ ಯಾತ್ರ ಆಗಿರಿಲ್ಲ ತಿನ್ರಿ ನಾಯನ. ಹಾ ರೀ ಜನ, ಹಂಗೆ ಯಾರಿಗ್ ಬಂದವ್ರಿಗೆ ಹೇಳ್ರಿ, ಹಂಗೆ ಹೇಳ್ರಿ, ಬರೀ ಕಲ್ತ್ಕೊಂಡ್ರೆ ನಿಮ್ ಪದ್ರ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಹಾ ಹೇಳ್ರಿ. ಹಾ, ಸಮಷ್ಟಿ ಮತ್ತು ವ್ಯಷ್ಟಿ ರೂಪವಾದ 3 ಶರೀರಗಳ್ರಿ, ಪಂಚಕೋಶಗಳು, 3 ಅವಸ್ಥೆಗಳು, ನಾಮ ರೂಪಗಳ ಧರ್ಮಗಳೇನದಾವ ಈ ಪ್ರಪಂಚ ಅನ್ಸ್ಕೊತದ್ರಿ ಇದು. ಶಬ್ಬಾಷ್, ನೋಡ್ರಿ, ಧನ್ಯವಾದಗಳು. ಓಂ ನಮ ಶಿವಾಯ. ನೋಡ್ರಿ ಎಷ್ಟು ಚಂದ ಹೇಳಿದ್ರು. ಹಂಗೆ ನೀವು ಹೇಳಿದ್ರಲ್ಲ, ಅದು ನಿಮ್ಗೇನಾಗ್ತದ, ಚಿಂತನ ಆಗಿ ನಿಮ್ ಪದರ ಉಳಿತವು, ಹಿತಕಾರಿ ಆಗ್ತದ, ನಿಧಿಧ್ಯಾಸನ ಆಗ್ತದ. ಹಂಗೆ ಹೇಳ್ಕೋತ ಬರೇ ಕೇಳೋದಂದ್ರೆ ಅದು ಹೋಗಿಬಿಡ್ತದ್ರಿ. ಅದು ಮತ್ತದಕ್ಕೆ ಚಿಂತನಕ್ಕೆ ಅವಕಾಶ ಕೊಟ್ರಲ್ಲ, ಅದು ಉಳಿತದ, ನಿಮಗದು ಬಹಳ ಹಿತಕಾರಿ ಆಗ್ತದ. ವ್ಯಷ್ಟಿ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಶರೀರಗಳು, ಕಾರಣ ಶರೀರಗಳು ಮತ್ತು ಅವುಗಳ ಅವಸ್ಥೆಗಳು, ಅವುಗಳ ಏನ್ರಿ ನಾಮಗಳು, ಇವೆಲ್ಲ ಕೂಡಿ ಏನದಪ್ಪ ಅಂತ ಕೇಳಿದ್ರೆ ಪ್ರಪಂಚ. ಏನಂತಾರೆ ಅಪ್ಪವ್ರ ಅದು ಪ್ರಪಂಚ ಅನ್ನುವಂತಹದ್ದಕ್ಕೆ ವಿಶ್ಲೇಷಣೆ ಹೇಳ್ರಿ ಅಪ್ಪವ್ರ. ವ್ಯಷ್ಟಿ ಸಮಷ್ಟಿ ಕೂಡಿ, ವ್ಯಷ್ಟಿ ಸಮಷ್ಟಿ ಇವೆಲ್ಲ ಏನವ್ರಿ? ಅವಕುರದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಮತ್ತ ಅವುಗಳ ಅವಸ್ಥೆಗಳು, ಹಾ, ಮತ್ತ ಅವುಗಳ ನಾಮಗಳು ಕೂಡಿಕೆರಿಂದ ಇದಕ್ಕೆ ಪ್ರಪಂಚ. ಪ್ರಪಂಚ ಅಂದ್ರೆ ಪರಿವರ್ತನಶೀಲ, ಬದಲಾವಣೆ ಆಗುವಿಕೆ. ಹೌದು. ಪ್ರಪಂಚ ಪರಿವರ್ತನ. ಸಂಸಾರ ಅಂದ್ರೆ ಸರಿಯುವುದು ಇದ್ದಂಗಿರುವುದಲ್ಲ. ಸರಿ ಏನ್ರಿ? ಸಂಸಾರ ಅಂದರೆ ಈ ಪ್ರಪಂಚವನ್ನು ಯಾರು ರಚಿಸಿದರು? ಈ ಪ್ರಶ್ನೆಯ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ಈ ಎರಡನೇ ಪ್ರಶ್ನೆದ ಅಭಿಪ್ರಾಯ ಏನದಪ್ಪ ಅಂತ ಕೇಳಿದ್ರೆ ಹೇಳ್ತಾರ್ರವ ಅಗ್ರದ ದೇವ. ಒಂದನೇ ಆಕಡ, ಈ ಪ್ರಪಂಚವು ಯಾರಿಂದ ನಿರ್ಮಾಣವಾಯಿತು?
ಇನ್ನು ಎರಡನೇದ್ದು ತನ್ನಿಂದ ತಾನೇ ಉಂಟಾಯಿತು. ಒಂದು ವೇಳೆ ಈ ಸಂಸಾರಕ್ಕೆ ಒಬ್ಬ ಕರ್ತೃ ಇರುವನೆಂದು ಹೇಳಿದ್ದಾದರೆ, ಇಲ್ಲಪ್ಪ ತನ್ನಿಂದ ತಾನೇ ಆಗಿಲ್ಲ, ಇದಕ್ಕೊಬ್ಬ ಕರ್ತೃ ಅದಾನಂತ ಹೇಳಿದ್ರಿ ಅಂದ್ರೆ, ಮೂರನೇದ್ದು ಯಾವನಾದರೂ ಒಬ್ಬ ಜೀವನು ಕರ್ತೃ ಆಗಿದ್ದಾನೆಯೋ, ಇನ್ ನಾಲ್ಕನೇದ್ದು ಅಥವಾ ಈಶ್ವರನು ಕರ್ತೃ ಆಗಿದ್ದಾನೆಯೋ. ಕರ್ತೃ ಆಗ್ಯಾನಂದ್ರೆ ಯಾರಿಂದ ಆಗ್ಯದ? ಇನ್ನು ಜೀವನಿಂದ ಆಗ್ಯದು ಏನು ಈಶ್ವರನಿಂದ ಆಗ್ಯದು? ಒಂದು ವೇಳೆ ಈಶ್ವರನೇ ಕರ್ತೃ ಆಗಿದ್ದಾನೆಂದು ಹೇಳಿದರೂ ಕೂಡ, ಇಲ್ಲ ಇದು ಈಶ್ವರನಿಂದೇ ಆಗ್ಯದಂತ ಹಿಂಗ್ ಹೇಳಿದ್ರಿ ಅಂದ್ರೆ. ಐದನೇದ್ದು ಆ ಈಶ್ವರನು ಏಕದೇಶದಲ್ಲಿರುವನು ಅಥವಾ ಈಶ್ವರನು ವ್ಯಾಪಕನಾಗಿರುವನು. ಹೆಂಗನವ ಈಶ್ವರ ಮಾಡ್ಯಾನತ್ ನೀವು ಒಂದ್ ವೇಳೆ ಹೇಳಿದ್ರಿ ಅಂದ್ರ, ಆ ಈಶ್ವರ ಏಕದೇಶದಲ್ಲಿ ಅದನು ಅಥವಾ ಸರ್ವ ದೇಶದಲ್ಲಿ ವ್ಯಾಪಕವಾಗ್ಯದನು? ಹಿಂಗ ಅವನು ಸಂಶಯ ಅದ್ರಿ. ಅದು ಒಂದು ವೇಳೆ ವ್ಯಾಪಕನಾಗಿರುತ್ತಾನೆಂದು ಹೇಳಿದ್ದಾಗ್ಯಾದ್ರೂ ಕೂಡ, ಇಲ್ಲಪ್ಪ ವ್ಯಾಪಕ ಆಗ್ಯಾನ ಅಂತ ಅದಾನ ಅಂತ ನೀವು ಅಂದ್ರಿ ಅಂದ್ರೆ, ಏಳನೇ ಅಕಡ ಯಾವ ಪ್ರಕಾರ ವ್ಯಾಪಕವಾದ ಆಕಾಶಕ್ಕಿಂತಲೂ ಜೀವನು ಹೇಗೆ ಭಿನ್ನವಾಗಿರುವನು, ಹಾಗೆ ಆ ಈಶ್ವರಕ್ಕಿಂತಲೂ ಜೀವನು ಭಿನ್ನವಾಗಿರುವನು. ನೋಡ್ರಿ ಏನಂತನ್ರಿ. ಎಂಟನೇದು ಈ ಪ್ರಶ್ನೆಗಳನ್ನೇ ಅಪ್ಪ ಅವರ ಅನುಭವ ಸಾರದ ಮೊದಲನೇ ಸಂಧಿ ಒಳಗೆ ಸಾಕಷ್ಟು ಪುಟಿಗಟ್ಟಲೆ ಕೊಟ್ಟಾರ. ಹೌದೌದೌದ್ರಿ. ಸರಿ, ಓಕೆ. ಈ ಶರೀರದೊಡನೆ ನೋಡ್ರಿ ಏನಂತಾರೆ ಎಂಟನೇ ಕಡ, ಈ ಎಲ್ಲ ಎಂಟನೇ ಕಡದಲ್ಲಿ ಈಶ್ವರನೊಡನೆ ಜೀವನು ಅಭಿನ್ನವಾಗಿರುವನು ಎಂದು ಎರಡನೇ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ನೋಡ್ರಿ ಏನಂತಾರೆ ಎಂಟನೇ ಕಡದಲ್ಲಿ, ಈಶ್ವರನೊಡನೆ ಜೀವನು ಅಭಿನ್ನವಾಗಿರುವನು ಎಂದು ಎರಡನೇ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಮತ್ತು ಮೂರನೇ ಪ್ರಶ್ನೆ ಏನದ್ರಿನ್ನ, ಮುಕ್ತಿಯು ಯಾವುದರಿಂದ ಆಗುವುದು? ಮೋಕ್ಷ ಅಂತಿರಲ್ಲ, ಮೋಕ್ಷ ಎದರಿಂದ ಆಗ್ತದ? ಅದಕ್ಕೆ ಕಾರಣ ಯಾವುದು? ಒಂದನೇದ್ದು ಜ್ಞಾನದಿಂದ ಆಗುವುದು, ಎರಡನೇದ್ದು ಅಥವಾ ಕರ್ಮದಿಂದ ಆಗುವುದು, ಇನ್ನು ಮೂರನೇದ್ದು ಅಥವಾ ಉಪಾಸನದಿಂದ ಆಗುವುದು, ಇನ್ನು ನಾಲ್ಕನೇದ್ದು ಅಥವಾ ಎರಡರಿಂದಲೂ ಆಗುವುದು. ಒಂದು ವೇಳೆ ಎರಡರಿಂದ ಆಗುತ್ತದೆ ಎಂದು ಹೇಳಿದಾಗ್ಯಾದರೂ ಕೂಡ ಜ್ಞಾನ ಕರ್ಮದಿಂದ ಆಗುತ್ತದೆಯೋ ಅಥವಾ ಜ್ಞಾನ ಉಪಾಸನೆಯಿಂದ ಆಗುತ್ತದೆಯೋ? ಇನ್ನು ಏಳನೇದ್ದು ಅಥವಾ ಕರ್ಮ ಉಪಾಸನದಿಂದ ಆಗುತ್ತದೆಯೋ ಎಂಬುದು ಮೂರನೆಯ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಏನು ಜ್ಞಾನ ಕರ್ಮದಿಂದ ಆಗ್ತದೋ, ಏನು ಜ್ಞಾನ ಉಪಾಸನೆಯಿಂದ ಆಗ್ತದೋ, ಅಥವಾ ಕರ್ಮ ಉಪಾಸನದಿಂದ ಆಗುತ್ತದೆಯೋ ಎಂಬುದು ಮೂರನೆಯ ಪ್ರಶ್ನೆಯ ಅಭಿಪ್ರಾಯವಿರುತ್ತದೆ. ಅದಕ್ಕಿನ್ನು ಒಂದನೇದ್ದು ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ. ಮೊದಲನೇ ಪ್ರಶ್ನೆ ಯಾವುದು? ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರ್ರಿ. 340ರಿಂದ 369 ಅಂಕ ಪರ್ಯಂತರ ಉತ್ತರ ಹೇಳೋರದಾರ ನೋಡ್ರಿ. ಈಗ 340ನೇ ಅಂಕದಿಂದ ಆತ್ಮನು ಸಂಗಾತಕ್ಕೆ ಸಾಕ್ಷಿ ಇರುತ್ತಾನೆ. ಆತ್ಮ ಹೆಂಗದನಪ್ಪ ಅಂದ್ರ ಸಂಗಾತಕ್ಕೆ ಸಾಕ್ಷಿ ಇರುತ್ತಾನೆ. ಸಂಗಾತ ಅಂದ್ರಿ ರೀ ಸ್ಥೂಲ ಸೂಕ್ಷ್ಮ ಸಮೂಹಕ್ಕೆ ಸಂಗಾತ. ಆತ್ಮನು ಸಂಗಾತಕ್ಕೆ ಸಾಕ್ಷಿ ಇರುತ್ತಾನೆ. ಶ್ರೀ ಗುರುರ್ವಾಚ್ ಅರ್ಧದುವ ಏನ್ ಹೇಳ್ತಾರೆ? ಸಚ್ಚಿತ್ ಆನಂದ ಏಕತು
ಬ್ರಹ್ಮ ಜನ್ಮ ಸಂಘ ಅರ್ಧವಾದ ಅರ್ಥ ಏನ್ ಹೇಳ್ತಾರ ನೋಡ್ರಿ. ಹೇ ಶಿಷ್ಯನೇ, ನೀನು ಸದ್ರೂಪನು ಚಿದ್ರೂಪನು ಆನಂದ ರೂಪನು ಮತ್ತ್ಯಾಂಗಪ್ಪ ಅಂತ ಕೇಳಿದ್ರ ಜನ್ಮರಹಿತನು ಸಂಘರಹಿತನು ಒಬ್ಬನೆಯಾಗಿದ್ದು ಬ್ರಹ್ಮ ಸ್ವರೂಪನಾಗಿರುವಿ. ಈಗ ಮೊದಲನೇ ಪ್ರಶ್ನೆಕ್ ನೋಡ್ರಿ, ನಾನು ಯಾರಂತ ಕೇಳಿದಲ್ಲ, ಅದಕ್ಕೆ ಹೇಳಿದ್ರು ಅವರು, ನೀನು ಸದ್ರೂಪನು ಚಿದ್ರೂಪನು ಆನಂದ ಸ್ವರೂಪನು ಮತ್ತು ಜನ್ಮರಹಿತನು ಮತ್ತು ಸಂಘರಹಿತನು ಒಬ್ಬನೆಯಾಗಿದ್ದು ಮತ್ತ್ಯಾಂಗದಿ ಬ್ರಹ್ಮ ಸ್ವರೂಪನಾಗಿರುವಿ. ಇಷ್ಟೆಲ್ಲ ಇದ್ರು ಮತ್ತೆ ಹೆಂಗಿದ್ದೀನಿ? ಬ್ರಹ್ಮ ಸ್ವರೂಪನಾಗಿರುವಿ ಅಂತ ಈ ಅರ್ಧದೂವದ ಅರ್ಥವನ್ನು ಹೇಳಿದರು. ಇನ್ನು ಟೀಕಾ ಏನ್ ಹೇಳ್ತಾರೆ ನೋಡ್ರಿ. ಶಿಷ್ಯನು ಮೊದಲು ಯಾವ ಪ್ರಶ್ನೆಯನ್ನು ಕೇಳಿದ್ದನೋ ಅದಕ್ಕೆ ಈಗ ಉತ್ತರವನ್ನು ಹೇಳುತ್ತಾರೆ. ನೀನು ಸತ್ ಚಿತ್ ಆನಂದ ರೂಪನಿರುವಿ. ಮೊದಲೇ ಪ್ರಶ್ನೆಗೆ ಉತ್ತರ ಹೇಳಿದ್ರು ನೋಡ್ರಿ. ಏನು? ಸತ್. ಸತ್ ಅಂದ್ರೆ ತ್ರಿಕಾಲಾಬಾಧ್ಯತವಾದದ್ದು. ತ್ರಿಕಾಲಾಬಾಧ್ಯವಾದದ್ದು ಸತ್ತು. ಚಿತ್ ಅಂದ್ರೆ ಅಲುಪ್ತ ಪ್ರಕಾಶ. ಅಲುಪ್ತ. ಲುಪ್ತ ಅಲ್ಲ, ಅಲುಪ್ತ ಪ್ರಕಾಶಮಾನ್ ಚಿತ್ತು. ಇನ್ನ ಆನಂದ ಅಂದ್ರೆ ಅವಿರಳಾನಂದ. ಪರಮ ಪ್ರೇಮಾಸ್ಪದತ್ವಾತ್ ಆನಂದ. ಹೆಚ್ಚಿನ ಪ್ರೀತಿಗೆ ವಿಷಯ ಆಗ್ತಿರ್ಬೇಕ್ರಿ ಅದು. ಯಾಕಂದ್ರೆ ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡ ಪ್ರಿಯ, ಪಿಂಡಾತ್ ಇಂದ್ರಿಯ ಪ್ರಿಯ, ಇಂದ್ರಿಯಾತ್ ಪ್ರಾಣ ಪ್ರಿಯ, ಪ್ರಾಣಾದಾತ್ಮನ ಏನದ್ರಿ? ಆತ್ಮಪ್ರಿಯ. ಪ್ರಾಣದಾತ್ಮನ ಪರಮ ಪ್ರಿಯ. ಪರ ಅನ್ನೋ ವಿಶೇಷಣದ ನೋಡ್ರಿ ಅದಕ್ಕೆ. ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡ ಪ್ರಿಯ, ಪಿಂಡಾತ್ ಇಂದ್ರಿಯ ಪ್ರಿಯ, ಇಂದ್ರಿಯಾತ್ ಪ್ರಾಣ ಪ್ರಿಯ, ಪ್ರಾಣಾದಾತ್ಮನ ಪರಮ ಪ್ರಿಯ. ಹೆಚ್ಚಿನ ಪ್ರೀತಿ ವಿಷಯ ಅದನಿಲ್ರಿ. ಹೌದ್ರಿ ಅಪ್ಪ ಅವ್ರ. ಅದಕ್ಕೆ ಆನಂದ. ಆನಂದ, ಸತ್ಯತ್ತ ಆನಂದ. ನೀನು ಸಚ್ಚಿತ್ ಆನಂದ ರೂಪನಾಗಿರುವಿ. ಹೀಗೆ ಹೇಳುವುದರಿಂದ ದೇಹಕ್ಕಿಂತಲೂ ಭಿನ್ನವೆಂದು ಹೇಳಲ್ಪಟ್ಟಿತು. ಯಾಕಂದರೆ ದೇಹವು ಅಸದ್ರೂಪವಿರುತ್ತದೆ. ದೇಹ ಹಂಗದ? ಅಸದ್ರೂಪದ. ಮತ್ತು ಜಡ ರೂಪವಿರುತ್ತದೆ. ಜಡ ಅಂದ್ರೆ ತಂದು ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ರಿ ಅದಕ್ಕೆ. ಸ್ವೈತರ್ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ನಾ ದೇಹ ಇದ್ದು ಅನ್ನೋದು ಗೊತ್ತಿಲ್ಲ, ನನಗೆ ಇಂಥದ್ರಿಂದ ಆಗಿದೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಮತ್ತು ಜಡವಿರುತ್ತದೆ, ಹಾಗೂ ದುಃಖ ರೂಪವಿರುತ್ತದೆ. ದುಃಖ ಅಂದ್ರೆ ಪ್ರತಿಕೂಲ ವೇದನಂ ದುಃಖ ರೇ ಪರವಂ. ನೋಡ್ರಿ, ಹೇಳಿದ್ರು ನೋಡ್ರಿ ಅಮ್ಮವರು, ಧನ್ಯವಾದಗಳು. ದುಃಖ ಅಂದ್ರ ಪ್ರತಿಕೂಲ ವೇದನಂ ದುಃಖ. ಇದಲ್ಲದೆ ನೀನು ಕರ್ತ ಭೋಕ್ತ ಕೂಡ ಆಗುವುದಿಲ್ಲ. ಕರ್ತ ಯಾಕಲ್ರಿ? ಕರ್ಣಾದಿಗಳಿಲ್ಲ, ಆದ್ದರಿಂದ ಕರ್ತ ಅಲ್ಲ. ಭೋಕ್ತ ಯಾಕಲ್ರಿ?
ಅಲ್ಲೇ ಅದು ಪ್ರಶ್ನೆ ಉತ್ತರ. ಓಂ ನಮಃ ಶಿವಾಯಪ್ಪ ಅವಯಗಳಿಲ್ಲಲ್ರಿ. ಭೋಕ್ತಾ ಯಾಕಿಲ್ಲ ಅಂದ್ರೆ ಮಾಡೇ ಇಲ್ಲ ಅದು ಕುಣಂಗಿಲ್ಲ. ಮಾಡ್ದ ಉಣ್ತಾನ, ಮಾಡೇ ಇಲ್ಲವ. ಹಾ, ಕರ್ತ ಭೋಕ್ತ ಕೂಡ ಆಗುವುದಿಲ್ಲ. ಯಾಕೆಂದರೆ ಒಂದನೇದ್ದು, ಯಾವಾತನಲ್ಲಿ ದುಃಖ ಉಂಟವಾಗುತ್ತದೆಯೋ ಅವನು ದುಃಖದ ನಿವೃತ್ತಿ ಹಾಗೂ ಸುಖದ ಪ್ರಾಪ್ತಿಗೋಸ್ಕರ ಕ್ರಿಯೆಯಲ್ಲಿ ತತ್ಪರನಾಗುತ್ತಾನೆ. ಅಂಥವನು ಕರ್ತ ಎಂದು ಹೇಳಲ್ಪಡುತ್ತಾನೆ. ಕರ್ತ ಯಾರಿಗಂದರು? ಯಾವಾತನಲ್ಲಿ ದುಃಖ ಉಂಟಾಗುತ್ತದೆಯೋ ಅವನು ದುಃಖದ ನಿವೃತ್ತಿ ಹಾಗೂ ಸುಖದ ಪ್ರಾಪ್ತಿಗೋಸ್ಕರ ಕ್ರಿಯೆಯಲ್ಲಿ ತತ್ಪರನಾಗುತ್ತಾನೆ. ಅಂಥವನು ಕರ್ತ ಎಂದು ಹೇಳಲ್ಪಡುತ್ತಾನೆ. ಆದರೆ ನಿನ್ನಲ್ಲಿ ದುಃಖ ಇರುವುದೇ ಇಲ್ಲ. ನಿನ್ನಲ್ಲೇನು ದುಃಖ ಇರುವುದಿಲ್ಲ. ಆದ್ದರಿಂದ ದುಃಖವನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರ ಮಾಡಬೇಕಾದ ಕರ್ತವ್ಯವಿಲ್ಲ. ಆದ್ದರಿಂದ ಕರ್ತ ಅಲ್ಲ. ಇನ್ನು ಎರಡನೇದ್ದು, ನೀನು ಆನಂದ ಸ್ವರೂಪನಾಗಿರುವಿ. ಆದ್ದರಿಂದ ಸುಖದ ಪ್ರಾಪ್ತಿಗೋಸ್ಕರವಾಗಿಯೂ ಕೂಡ ನೀನು ಮಾಡಬೇಕಾದ ಕರ್ತವ್ಯವಿಲ್ಲ. ಆದ್ದರಿಂದ ಕರ್ತ ಅಲ್ಲ. ಇನ್ನು ಎರಡನೇದ್ದು, ಯಾವನು ಕರ್ತ ಆಗುವನು ಅವನೇ ಭೋಕ್ತ ಕೂಡ ಆಗುತ್ತಾನೆ. ಯಾವ ಮಾಡ್ಯಾನ ಅವನೇ ಉಣ್ತಾನ, ಮಾಡೇ ಇಲ್ಲ ಇವ ಉಣಂಗೇ ಇಲ್ಲ. ನೋಡ್ರಿ ಏನ್ ಹೇಳ್ತಾರೆ ಎರಡನೇ ಕಡೆ, ಯಾವನು ಕರ್ತ ಆಗುವನು ಅವನೇ ಭೋಕ್ತ ಕೂಡ ಆಗುತ್ತಾನೆ. ಆದರೆ ನೀನು ಕರ್ತ ಅಲ್ಲವಾದ್ದರಿಂದ ಭೋಕ್ತಾನು ಕೂಡ ಅಲ್ಲ. ಪುಣ್ಯ ಪಾಪಗಳನ್ನು ಹುಟ್ಟಿಸುವಂತ ಯಾವ ಕರ್ಮಗಳಿರುತ್ತವೆಯೋ, ನೋಡ್ರಿ ಏನಂತಾರ್ರಿ, ಪುಣ್ಯ ಪಾಪಗಳನ್ನು ಹುಟ್ಟಿಸುವಂತ ಯಾವ ಕರ್ಮಗಳಿರುತ್ತವೆಯೋ ಅವುಗಳ ಕರ್ತೃ ಹಾಗೂ ಸುಖ ದುಃಖಗಳ ಭೋಕ್ತೃವು ಸ್ಥೂಲ ಸೂಕ್ಷ್ಮ ಸಂಗಾತವಿರುತ್ತದೆ ಹೊರತು, ಅದು ಮಾಡುವುದು ಉಣುವುದು ಅದು ಆ ಸ್ಥೂಲ ಸೂಕ್ಷ್ಮ ಸಂಗಾತವಿರುತ್ತದೆ ಹೊರತು ನೀನಲ್ಲ. ನೀನು ಸಂಗಾತಕ್ಕೆ ಸಾಕ್ಷಿಯಾಗಿರುವಿ. ನೀ ಸಂಗಾತಕ್ಕೆ ಹೆಂಗಿದ್ಯಪ್ಪ ಅಂದ್ರೆ ಸಾಕ್ಷಿ, ನೋಡವ, ನೀ ಮಾಡವಲ್ಲ. ಇದರಿಂದಲೇ ನನ್ನಲ್ಲೇನಿಲ್ಲ ಕರ್ತೃ ಭೋಕ್ತೃ ಇವ್ಯಾವೂ ಇಲ್ಲ. ಇನ್ನು 341ನೇ ಅಂಕದಲ್ಲಿ, ಆತ್ಮನು ಸುಖ ದುಃಖ ಮೊದಲಾದ ಧರ್ಮಗಳಿಂದ ರಹಿತನಾಗಿ ವ್ಯಾಪಕನಾಗಿಯೂ, ನೋಡ್ರಿ ಏನಂತಾರೆ, ಆತ್ಮನು ಸುಖ ದುಃಖ ಮೊದಲಾದ ಧರ್ಮಗಳಿಂದ, ಸುಖ ಆಗಲಿ ದುಃಖ ಆಗಲಿ, ಇನ್ನು ಧರ್ಮಗಳು ಕೊಟ್ಟಾರ ನೋಡಿ, ಹಸಿವೆ ಆಗಲಿ ನೀರಡಿಕೆ ಆಗಲಿ ಜನನ ಆಗಲಿ ಮರಣ ಆಗಲಿ, ಆತ್ಮನು ಸುಖ ದುಃಖ ಮೊದಲಾದ ಧರ್ಮಗಳಿಂದ ರಹಿತನಾಗಿ ವ್ಯಾಪಕನಾಗಿಯೂ ಏಕನಾಗಿಯೂ ಇರುತ್ತಾನೆ. ಸಾಂಖ್ಯ ಮತದವನು ಹಾಗೂ ತ್ರಿವಿಧ ನ್ಯಾಯ ಮತವನ್ನು ಹೇಳಿ ಪುನಃ ಅವುಗಳನ್ನು ಖಂಡನ ಮಾಡುತ್ತಾರೆ. ಅವರು ಸಾಂಖ್ಯರು ಮತ್ತು ತ್ರಿವಿಧ ನ್ಯಾಯ ಮತದವ್ರು ಏನಂತಾರೆ ಅನ್ನೋದು ಅವ್ರ ಅಭಿಪ್ರಾಯ ಹೇಳಿ ಮುಂದೆ ಮತ್ತೇನ್ ಮಾಡ್ತಾರೆ, ಅವುಗಳ ಖಂಡನ ಮಾಡುತ್ತಾರೆ. ಅವ್ರ ಅಭಿಪ್ರಾಯ ಹೇಳಿ ಅದನ್ನು ಖಂಡನ ಮಾಡ್ತಾರೆ. ಮುಂದೆ ಏನಂತಾರೆ, ಆತ್ಮನು ಒಬ್ಬನೇ ಇರುವನು, ಅನೇಕ ಆತ್ಮರಿಲ್ಲ. ಒಂದು ವೇಳೆ ಆತ್ಮ ಕರ್ತ ಭೋಕ್ತ ಆಗಿದ್ದರೆ ಅವಾಗೇನು ಅನೇಕ ಆತ್ಮರಿರುತ್ತಿದ್ದರು. ಯಾಕಂದರೆ
ಕೆಲವರು ಸುಖಿಗಳಾಗಿದ್ದಾರೆ, ಕೆಲವರು ದುಃಖಿಗಳಾಗಿದ್ದಾರೆ. ಒಂದು ವೇಳೆ ಕರ್ತಾ ಭೋಕ್ತಾ ಒಬ್ಬನೇ ಆಗಿರುವನು ಎಂದು ಅಂಗೀಕಾರ ಮಾಡಿದ್ದಾದರೆ ಒಬ್ಬನಿಗೆ ಸುಖವಾಗುವುದರಿಂದ ದುಃಖವಾಗುವುದರಿಂದ ಸರ್ವರಿಗೂ ಸುಖ ಹಾಗೂ ದುಃಖ ಆಗಬೇಕಾಗಿತ್ತು. ಆಗುವುದಿಲ್ಲವಾದ್ದರಿಂದ ಭೋಕ್ತೃಗಳು ಅನೇಕರಿರುತ್ತಾರೆ, ಆದರೆ ಆತ್ಮನು ಭೋಕ್ತಾ ಅಲ್ಲವೇ ಅಲ್ಲ, ಆದ್ದರಿಂದ ಒಬ್ಬನೇ ಇರುತ್ತಾನೆ. ಇನ್ನು 342 ಏನ್ ಹೇಳ್ತಾರ್ರಿ? ಪೂರ್ವ ಪಕ್ಷಿ ಏನಂತಾನಿಲ್ಲಿ? ಪೂರ್ವ ಪಕ್ಷಿ ಯಾರಿಗಂತಾರ್ರಿ? ಸಿದ್ಧಾಂತ ನಿರಚನೆಯ ಪ್ರಥಮೋಪಪಾದನೆಯ ಪಕ್ಷ ಪೂರ್ವ ಪಕ್ಷ. ಪೂರ್ವ ಪಕ್ಷ ಅಂದ್ರೇನು? ಸಿದ್ಧಾಂತ ನಿರಸನೆಯ ಪ್ರಥಮೋಪಪಾದನೆಯ ಪಕ್ಷ ಪೂರ್ವ ಪಕ್ಷ. ಇನ್ನೊಂದು ಲಕ್ಷಣದಲ್ರಿ ಪೂರ್ವ ಪಕ್ಷಿಗೆ, ಎರಡ್ ರೀತಿ. ಇನ್ನೊಂದ್ ರೀತಿ ಸಿದ್ಧಾಂತ ವಿರುದ್ಧ ತರ್ಕೋಪನ್ಯಾಸ. ಹಾ, ಇನ್ನೊಂದು ಅಪ್ಪವ್ರು ಹೇಳಿದ್ರು ನೋಡ್ರಿ, ಏನು? ಸಿದ್ಧಾಂತ ವಿರುದ್ಧ ತರ್ಕೋಪನ್ಯಾಸೇನ ವ್ಯವಸ್ಥಾಪಕ. ಆ ಸಿದ್ಧಾಂತ ವಿರುದ್ಧ ಮಾತಾಡಿ ತನ್ನ ತರ್ಕನ್ನಲ್ಲಿ ಏನ್ ಮಾಡವ? ನಿರೂಪಣಾ ಅಲ್ಲಿ ವ್ಯವಸ್ಥೆ ಮಾಡವ. ಸಿದ್ಧಾಂತ ವಿರುದ್ಧ ತರ್ಕೋಪನ್ಯಾಸೇನ ವ್ಯವಸ್ಥಾಪಕ ಪೂರ್ವ ಪಕ್ಷ. ಪೂರ್ವ ಪಕ್ಷಿ ಸಾಂಖ್ಯನ ಮತದಲ್ಲಿ ಆತ್ಮನು ಕರ್ತಾ ಭೋಕ್ತಾ ಎಂದು ಅಂಗೀಕಾರ ಮಾಡದೆ ಯಾವ ಅನೇಕ ಪುರುಷರನ್ನು ಅಂಗೀಕಾರ ಮಾಡಿರುವನು. ಆತ್ಮ ಕರ್ತಾ ಭೋಗ್ತಾ ಇಲ್ಲ, ಖರೆ ಅನೇಕರಂತನ್ರಿ ಅವ. ಅಲ್ಲಿ ಫೇಲ್ ಆಗ್ಯ ನಾವು. ಯಾಕಂದ್ರೆ ವೇದಾಂತಿಗಳಿಗೆ ಅತಿ ಸಮೀಪದ ನಾವು ಸಾಂಖ್ಯ, ಆದರೂ ಫೇಲ್ ಎಲ್ಲಿ ಆಗ್ಯಾನ? ಅವ ವ್ಯಾಪಕ ಮತ್ತ ಅನೇಕ ಒಪ್ಪಲಗತ್ತ ನೋಡ್ರಿ. ಓಂ ನಮ ಶಿವಾಯ. ಹೇಳ್ರಿ. ಆತ್ಮದ ಲಕ್ಷಣ ಮತ್ತು ಬ್ರಹ್ಮದ ಲಕ್ಷಣ ಒಂದೇ ಆಗಿದ್ರು ಆತ್ಮ ಅನ್ನುವಂತ ಶಬ್ದ ಬಳಕೆ ಮತ್ತು ಬ್ರಹ್ಮ ಅನ್ನುವಂತ ಶಬ್ದ ಬಳಕೆ ಇದು ಹೆಂಗ ಅರ್ಥ ಮಾಡ್ಬೇಕು ಅಂತ? ಹೆಂಗ ಅರ್ಥ ಮಾಡ್ಬೇಕಂದ್ರ, ಇದು ಪಿಂಡಾಂಡಕ್ಕೆ ಅಧಿಷ್ಠಾನವಾದ ಚೇತನ ಆತ್ಮ. ವ್ಯಷ್ಟಿ. ವ್ಯಷ್ಟಿ. ಅದು ಬ್ರಹ್ಮಾಂಡಕ್ಕೆ ಅಧಿಷ್ಠಾನವಾದಂತ ಬ್ರಹ್ಮ, ಅದು ಸಮಷ್ಟಿ ಅಂತ. ಉಪಾದಿಯಿಂದ ಹೆಸರು ಅವರಿಗೆ ಆತ್ಮ ಬ್ರಹ್ಮ ಅಂತ ಬಂದ್ಬೇಕಾರೆ ಆ ಪಿಂಡಾಂಡ ಬ್ರಹ್ಮಾಂಡ ಉಪಾದಿ ಇಲ್ಲ ಅಂದ್ರೆ ಅಲ್ಲಿ ಭೇದ, ಅಲ್ಲಿ ಯಾವ ಬ್ರಹ್ಮ ಅನ್ನೋದು ಇಲ್ಲ, ಇವ ಆತ್ಮ ಅನ್ನೋದಿಲ್ಲ, ಅದು ಕೇವಲ ಚೇತನ. ಏನ್ರಿ? ಸರಿ ಆತ್ರಿ. ಹಂಗ ಘಟಾಕಾಶ ಮೇಘಾಕಾಶ ಬತ್ತೆ, ಅದರಿಂದ ಆ ಉಪಾಧಿ ಮೇಘ ಘಟಗಳಿಂದ ಆಕಾಶಕ್ಕೆ ಭೇದ ಬತ್ತೆ ವಿನಾ ಹೌದೌದು. ಉಪಾಧಿ ಇಲ್ಲ ಅಂದ್ರೆ ಅವು ಒಂದೇ ಒಂದದದು. ಹೌದು. ಏನ್ರಿ? ರೀ, ಅಷ್ಟೇ 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 ಅಷ್ಟೇ. ಅದು ಕೇವಲ ಅರು ಚೇತನ. ಅದಕ್ಕೆ ಬ್ರಹ್ಮ ಯಾಕಂದ್ರೆ ಬ್ರಹ್ಮಾಂಡಕ್ಕೆ ಅಧಿಷ್ಠಾನವಾದ್ದರಿಂದ ಬ್ರಹ್ಮ ಅಂದ್ರು. ಇದಕ್ಕೆ ಆತ್ಮ ಯಾಕಂದ್ರಪ್ಪ ಅಂದ್ರೆ ಪಿಂಡಾಂಡಕ್ಕೆ ಅಧಿಷ್ಠಾನವಾದ್ದರಿಂದ ಇದಕ್ಕೆ ಆತ್ಮ ಅಂತ ಕರೆದ್ರು. ಈ ಪಿಂಡಾಂಡ ಬ್ರಹ್ಮಾಂಡಗಳ ಉಪಾದಿಯಿಂದ ಅವಕ್ಕ ಬ್ರಹ್ಮ ಆತ್ಮ ಅಂತ ಕರೆದಾರೆ ಪುರ. ಇನ್ನ 342 ನೋಡ್ರಿ, ಪೂರ್ವ ಪಕ್ಷಿ ಸಾಂಖ್ಯನ ಮತದಲ್ಲಿ ಆತ್ಮನು ಕರ್ತಾ ಭೋಕ್ತಾ ಎಂದು ಅಂಗೀಕಾರ ಮಾಡದೆ, ಕರ್ತಾ ಭೋಕ್ತಾ ಅಲ್ಲ ಅಂತ ಅಂಗೀಕಾರ ಮಾಡ್ಯಾನವ. ಯಾವ ಅನೇಕ ಪುರುಷರನ್ನು ಅಂಗೀಕಾರ ಮಾಡಿರುವನು, ಅದು ಅತ್ಯಂತ ವಿರುದ್ಧವಿರುತ್ತದೆ.
ಅವ ಕರ್ತಾ ಭೋಗ್ತಾ ಇಲ್ಲ ಖರೆ ಅನೇಕದನಂತನ್ರಿ ಅವ ಒಬ್ಬನೇ ಇಲ್ಲವ. ವ್ಯಾಪಕ ಏನು ಅಂತಾನ ಆದ್ರೆ ಅನೇಕರು ಅಂತ ನೋಡ್ರಿ ಇಲ್ಲಿ ಹಾದಿ ಬಿಟ್ಟ ನಾವು. ಅನೇಕ ವ್ಯಾಪಕ ಇರಂಗಿಲ್ಲ ಅದು. ಸಾಂಖ್ಯರ ಅಭಿಪ್ರಾಯ ಗೊತ್ತಾಯ್ತಿಲ್ರಿ? ಯಾಕಂದರೆ ಸಾಂಖ್ಯನ ಸಿದ್ಧಾಂತವು ಈ ಪ್ರಕಾರವಿರುತ್ತದೆ. ಅವನು ಸಿದ್ಧಾಂತ ಏನಂತಾರ ಅಂತ ಹೇಳ್ತಾರ್ರಿ. ಈಗ ಒಂದನೇದ್ದು, ಸತ್ವ ರಜ ತಮ ಗುಣಗಳ ಸಮಾನ ಅವಸ್ಥೆಗೆ ಪ್ರಧಾನವೆಂದು ಹೇಳುತ್ತಾರೆ. ನೋಡ್ರಿ, ಸತ್ವ ರಜ ತಮ ಗುಣಗಳ ಸಮಾನ ಅವಸ್ಥೆಗೆ ಪ್ರಧಾನವೆಂದು ಹೇಳುತ್ತಾರೆ. ಆ ಪ್ರಧಾನವು ಪ್ರಕೃತಿ ಇರುತ್ತದೆ ಹೊರತು ವಿಕೃತಿ ಅಲ್ಲ. ಆ ಪ್ರಧಾನ ಹೆಂಗದಪ್ಪ ಅಂದ್ರೆ ಕೇವಲ ಪ್ರಕೃತಿ ಅದದು, ವಿಕೃತಿ ಅಲ್ಲ. ವಿಕೃತಿ ಎಂದರೆ ಕಾರ್ಯವಿರುತ್ತದೆ. ವಿಕೃತಿ ಅಂದ್ರೆ ಕಾರ್ಯ, ಕಾರ್ಯ ಅಂದ್ರೆ ಹುಟ್ಟುವುದು. ಕಾರ್ಯ ಅಂದ್ರೆ ಏನ್ರಿ? ಉತ್ಪನ್ನ ಹೋಯಿತು ಕಾರ್ಯ ಕಹೆ. ಯಾವುದು ಹುಟ್ಟುತ್ತದ ಅದಕ್ಕೆ ಕಾರ್ಯ ಅಂತಾರ. ವಿಕೃತಿ ಎಂದರೆ ಕಾರ್ಯವಿರುತ್ತದೆ. ಇನ್ನು ಎರಡನೇದು, ಪ್ರಕೃತಿ ಎಂದರೆ ಉಪಾದಾನ ಕಾರಣವಿರುತ್ತದೆ. ಪ್ರಕೃತಿ ಅಂದ್ರೆ ಏನದದು? ಉಪಾದಾನ ಕಾರಣದದು. ಉಪಾದಾನ ಅಂದ್ರೆ ದೃಷ್ಟಾಂತೋರಿಗೆ ಹೊಳೆಲ್ದ ಎಲ್ಲರಿಗೆ? ಉಪಾದಾನ ಅಂದ್ರೆ ಮಣ್ಣು ಅಂತ ಲೆಕ್ಕ. ಗಡಿಗೆ ಮಾಡ್ಬೇಕಾದ್ರೆ ಮಣ್ಣು ಬರ್ತಾರೆ, ಅದಕ್ಕೆ ಉಪಾದಾನ ಅಂತಾರ. ಉಪಾದಾನ ಲಕ್ಷಣ ಗೊತ್ತಿಲ್ಲಪ್ಪ ನಮ್ಗೆ. ಕಾರ್ಯಕ್ಕಿನ ಪೂರ್ವ ಇರ್ಬೇಕ್ರಿ ಪರಿ, ಕಾರ್ಯದೊಡನೆ ಕೂಡಿ ಇರ್ಬೇಕ್ರಿ ಪರಿ, ಅದಕ್ಕೆ ಉಪಾದಾನ ಕಾರಣ ಅಂತಾರ. ಉಪಾದಾನ ಕಾರಣ ಅಂತ ಹೇಳಿದ್ರು ನೋಡ್ರಿ ಅಮ್ಮವ್ರು. ಹೆಂಗಪ್ಪ ಅಂದ್ರ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಉಂಟಾಗುವುದು. ಮಣ್ಣಿನಲ್ಲಿ ಏನಂದ್ರಿ ಕಾರ್ಯ ಘಟ ಅನ್ನುವಂತ ಸ್ಥಿತಿ ಉಂಟಾಗ್ಯದಿಲ್ರಿ ಅಲ್ಲಿ. ಹೌದ್ರಿ, ಹೌದ್ರಪ್ಪ. ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಉಂಟಾಗಿರುವುದು ಅದು ಉಪಾದಾನ ಕಾರಣ. ಪ್ರಕೃತಿ ಎಂದರೆ ಉಪಾದಾನ ಕಾರಣವಿರುತ್ತದೆ. ಆ ಪ್ರಧಾನವು ಮಹತ್ತತ್ವಕ್ಕೆ ಉಪಾದಾನ ಕಾರಣವಾಗಿರುವುದರಿಂದ, ನೋಡ್ರಿ, ಆ ಪ್ರಧಾನವು ಮಹತ್ತತ್ವಕ್ಕೆ ಉಪಾದಾನ ಕಾರಣವಾಗಿರುವುದರಿಂದ ಪ್ರಕೃತಿ ಇರುತ್ತದೆ ಮತ್ತು ಅನಾದಿಯಾಗಿರುವುದರಿಂದ ವಿಕೃತಿ ಅಲ್ಲ. ಆ ಪ್ರಧಾನ ಪ್ರಕೃತಿ ಅನಾದಿಯಾಗಿರುವುದರಿಂದ ಅದು ವಿಕೃತಿ ಅಲ್ಲ. ವಿಕೃತಿ ಅಂದ್ರ ಪೂರ್ವ ರೂಪ ತ್ಯಾಗನ್ಯ ರೂಪ ಧಾರಣ. ಇದು ಅನಾದಿ ಅದ. ಅನಾದಿ ಅಂದ್ರಿ ಆದ್ಯಂತ ರಹಿತ. ಆದ್ಯಂತ ರಹಿತ ಅಂದ್ರ ಆದಿರ್ನ ಜ್ಞೇಯತೆ ಇತಿ ಅನಾದಿ. ಇವೆಲ್ಲ ಲಕ್ಷಣ ನೋಡ್ರಿ ಅಪ್ಪರ. ಹೌದ್ರಪ್ಪ, ಬಾಳ ಸರಳ ಅದಾರ ಲಕ್ಷಣ. ನಿಮ್ ತಲೆ ಇರೋ ಲಕ್ಷಣ ಬಾಳ ಸರಳ ಅದಾವ್ರಿ ತಿಳ್ಕೋವರಿಗೆ. ಮತ್ತ ಇವೆಲ್ಲ ಬರ್ಕೊಂಡ್ರೆ ಬಹಳ ಅನುಕೂಲ ಆಗ್ತದ, ಮತ್ತೇನಿಲ್ಲ. ವೇದಾಂತ ಕುಸುಮಾವಳಿ ಒಳಗ ಈ ಲಕ್ಷಣಗಳು ಬಂದವನಪ್ಪವ್ರೆಲ್ಲ. ವೇದಾಂತ ಕುಸುಮಾವಳಿ ಒಳಗ್ರಿ, ಮತ್ತ ಸಿದ್ಧ ಲಕ್ಷಣದೊಳಗ. ಸಿದ್ಧ ಲಕ್ಷಣದಾಗ ಬಹಳ ದೊಡ್ಡವದಾರಪ್ಪ.
ಇದ್ರೊಳಗ್ರಿ ಮತ್ತ ನಮ್ ಕಾಡ್ರಕೊಪ್ಪಪ್ಪ ಅವ್ರು ಮಾಡ್ಯಾರಲ್ರಿ ಸರ್ವತಂತ್ರ ಸರ್ವಲಕ್ಷಣ ಸಂಗ್ರಹ ಮಾಡ್ಯಾರ ಹೌದ್ರಿ. ಹಾ ಅವಂತೂ ಭಯಂಕರ ದೊಡ್ಡ ದೊಡ್ಡ ಬಾಳ ಬಾಳ ದೊಡ್ಡ ವ್ಯಾಪಾರ ಅವು. ಅವ್ರು ಮೊದಲೇ ನ್ಯಾಯ ವೇದಾಂತ ಆಚಾರ್ಯರು. ಸರಿ. ಅವು ದೊಡ್ಡ ನೀರವು ದೊಡ್ಡ ದೊಡ್ಡವ್ರಿ ಬಾಳ. ಯಾವ್ದಾರು 2 ಸಿದ್ಧ ಲಕ್ಷಣನ ಐತೆ, ಅದನ್ನು ಸರ್ವಲಕ್ಷಣ ಐತೆ ಆತರ 2 ಅದಾವ್ರಿ. ಹೌದ್ರಿ ಹ್ಮ್. ಅನಾದಿ ಅಂದ್ರ ಆದಿರ್ ನ ಜ್ಞೇಯತೆ ಇತಿ ಅನಾದಿ. ಯಾವಾಗ ಆದಿ ಜ್ಞಾನೇ ಇಲ್ಲೋ, ಹಿಂದೆ ಹುಟ್ಟ್ಯಾದಂತ ಅದ್ರ ಡೇಟ್ ಇಲ್ಲೋ, ಅದಕ್ಕೆ ಏನಂತಾರ್ರಿ? ಅನಾದಿ ಅಂತ ಕರೀತಾರ್ರಿ. ಅದಕ್ಕೆ ನೋಡ್ರಿ ಏನಂತಾರ್ರಿ? ಆ ಪ್ರಧಾನವು ಮಹತ್ತತ್ವಕ್ಕೆ ಉಪಾದಾನ ಕಾರಣವಾಗಿರುವುದರಿಂದ ಪ್ರಕೃತಿ ಇರುತ್ತದೆ ಮತ್ತು ಪ್ರಕೃತಿ ಇರುತ್ತದೆ ಮತ್ತು ಅನಾದಿಯಾಗಿರುವುದರಿಂದ ವಿಕೃತಿ ಅಲ್ಲದು. ಇನ್ನ 8ನೇ ಆಕಡದೊಳಗೆ ಏನ್ ಹೇಳ್ತಾರ ನೋಡ್ರಿ? ಮಹತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳು ಇವು 7 ಏನದವಪ್ಪ ಅಂತ ಕೇಳಿದ್ರೆ ಇವು ಪ್ರಕೃತಿ ವಿಕೃತಿಗಳಾಗಿರುತ್ತವೆ. ಇವೇನವ್ರಿ? ಮಹತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳು. ಪಂಚತನ್ಮಾತ್ರೆಗಳು ಯಾವ್ರಿ? ಪಂಚ ವಿಷಯಗಳ್ರಿ, ಶಬ್ದ, ಸ್ಪರ್ಶ, ರೂಪ. ಏನ್ ಅಡ್ಡಿ ಇಲ್ಲ ನೋಡ್ರಿ. ಏನ್ ಹೇಳಿದ್ರಿ? ಮಹತತ್ವ, ಶಬ್ದಾದಿ ವಿಷಯಗಳೇ ಪಂಚತನ್ಮಾತ್ರೆಗಳು. ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳು ಇವು 7 ಪ್ರಕೃತಿಗಳಾಗಿರುತ್ತವೆ. ಉತ್ತರಾದಿಗಳ ದೃಷ್ಟಿಯಿಂದ ಪ್ರಕೃತಿಗಳಿರುತ್ತವೆ ಮತ್ತು ಪೂರ್ವಗಳಾದವುಗಳ ದೃಷ್ಟಿಯಿಂದ ವಿಕೃತಿಗಳಿರುತ್ತವೆ. ಏನಂದ್ರೆ ಉತ್ತರಾದಿಗಳ ದೃಷ್ಟಿಯಿಂದ, ಅವುಗಳ ದೃಷ್ಟಿಯಿಂದ ಏನದವರು? ಪ್ರಕೃತಿಗಳಿರುತ್ತವೆ ಮತ್ತು ಪೂರ್ವವಾದಗಳ ದೃಷ್ಟಿಯಿಂದ ವಿಕೃತಿಗಳಿರುತ್ತವೆ. ಇಲ್ಲಿ ತನ್ಮಾತ್ರೆಗಳಾದರೂ ಕೂಡ ಪಂಚೀಕೃತ ಭೂತಗಳ ದೃಷ್ಟಿಯಿಂದ ಪ್ರಕೃತಿಗಳಿರುತ್ತವೆ. ಈ ರೀತಿಯಿಂದ ಇವು 7 ಹ್ಯಾಂಗವಪ್ಪ ಅಂತ ಕೇಳಿದ್ರೆ ಪ್ರಕೃತಿ ವಿಕೃತಿಗಳಿರುತ್ತವೆ. ಇವು ಪ್ರಕೃತಿಗಳನ್ನು ಅದಾವ, ವಿಕೃತಿಗಳನ್ನು ಅದಾವ. ಹಿಂದೆ ನೋಡಿದ್ರೆ ಪ್ರಕೃತಿ ಅದಾವ, ಮುಂದಿನ ನೋಡಿದ್ರೆ ಇವು ಹೆಂಗದವಪ್ಪ ಅಂದ್ರ ವಿಕೃತಿ ಅದಾವ. ಇಲ್ಲಿ ಶಬ್ದ ಸ್ವಲ್ಪ ಓರಿಪ್ಪ ಉತ್ತರೋತ್ತರ ಅಂತಂದ್ರ ಮುಂದೆ ಅದು ವಿಕೃತಿ ಆಗ್ಬೇಕಾಗಿತ್ತ. ಏನ್ರಿಪ್ಪ? ಉತ್ತರೋತ್ತರಾದವುಗಳ ದೃಷ್ಟಿಯಿಂದ ಪ್ರಕೃತಿಗಳಿರುತ್ತವೆ. ಉತ್ತರ ಅಂದ್ರೆ ಅದಕ್ರಪ್ಪ ಯಾವ್ದಕ್ಕಂತೀರಿ ನೀವು? ಮುಂದಿನ ಹೋದಲ್ರಿ? ಮುಂದೆ ಅದು ಇದಾಕತ್ರಿ. ಪೂರ್ವ ಅಂತಂದ್ರೆ ಹಿಂದರಿ. ಪೂರ್ವ ಅಂದ್ರೆ ಹಿಂದ. ಉತ್ತರಾದಿಗಳ ದೃಷ್ಟಿಯಿಂದ ಹೆಂಗವ್ರವು ಪ್ರಕೃತಿಗಳಿರುತ್ತವೆ ಮತ್ತು ವಿಕೃತಿಗಳಾಗ್ತಾವು. ಉತ್ತರ ಅಂದ್ರ ಮುಂದಿನ ಆಗ್ತಾವ್ರಿ ಅವು. ಉತ್ತರಾದಿಗಳ ದೃಷ್ಟಿಯಿಂದ ಪ್ರಕೃತಿಗಳಿರುತ್ತವೆ ಮತ್ತು ಪೂರ್ವವಾದಗಳ ದೃಷ್ಟಿಯಿಂದ ವಿಕೃತಿಗಳಿರುತ್ತವೆ. ಉತ್ತರ ಪೂರ್ವಾರ್ಧ ಉತ್ತರಾರ್ಧ ಅಂತ ಬರ್ತಾವ ನೋಡ್ರಿ. ಬರೋಬರಿ, ಅದೇ ದೃಷ್ಟಿಯಿಂದ ಹೇಳಬೇಕು. ಉತ್ತರ ಅಂದ್ರೆ ಮುಂದಿನ, ಪೂರ್ವ ಅಂದ್ರೆ ಹಿಂದಿನ. ಒಂದರಿಂದ ಮತ್ತೊಂದು ಹುಟ್ಟುದ.
ವಿಕೃತಿ ಮಹತ್ತತ್ವ ಯಾವ್ರಿ ಇವು? ಅವ ವೃದ್ಧಿ ಆದಂಗ ಈ ಕಡೆ ಕಾರ್ಯ ಆಕತ್ತಲ್ಲ, ವಿಕೃತಿ ಆಕದ ಅದಕ್ಕನ್ರಿ. ಹಾ ಹಾ ಈ ಕಡೆ ಹಂಗೆ ಮತ್ತೆ ಇವ್ ಹುಟ್ತಾವ್ ನೋಡ್ರಿ ಈ ಕಡೆ ಮುಂದ. ಹಾ, ಈ ಸ್ಥೂಲ ಸೂಕ್ಷ್ಮ ಬೆಳೆದಂಗ ವಿಕೃತಿಗಳು ಬೆಳ್ಕೊತ ಹೋಗ್ತಾವು. ಹಾ ಕಟ್ಟೆ ನೋಡ್ರಿ. ಹ್ಮ್ 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 ಬರೋಬರ್ರಿ. ಈ ವಿಷಯ ಮತ್ತ ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ